ಸೊ ಫಸ್ಟ್ ನಿಮ್ಮದು ಏಜೆಂಟ್ಸ್ ಸೆಲೆಕ್ಷನ್ ಆಯಿತು, ಕನ್ಸಲ್ಟೆಂಟು. ನೆಕ್ಸ್ಟ್ ಬಂದು ನಿಮ್ಮದು ಯೂನಿವರ್ಸಿಟಿ ಸೆಲೆಕ್ಷನ್ ಆಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಿಮಗೆ ಅಲ್ಲಿದ್ದು ಲೋಕಲ್ ಲ್ಯಾಂಗ್ವೇಜ್. ಅಲ್ಲಿ ಲ್ಯಾಂಗ್ವೇಜ್ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿಯಲ್ಲಿ ಟೀಚ್ ಮಾಡೋಕ್ಕೆ. ಅಲ್ಲಿ ಕೆಲವು ಯೂನಿವರ್ಸಿಟೀಸ್ ಇದ್ದಾರೆ. ಇವಾಗ NMC ಅಂತೂ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ, ಚೇಂಜ್ ಆಗಿದೆ ಆಲ್ಮೋಸ್ಟು. ನಾನು ಇರೋದು ಯೂನಿವರ್ಸಿಟಿ ಕೂಡ ಲಾಸ್ಟ್ ಇಯರ್ವರೆಗೂ ಕೂಡ ಅವರು ರಷ್ಯನಲ್ಲೇ ಟೀಚ್ ಮಾಡ್ತಿದ್ರಂತೆ. ಈ ವರ್ಷದಿಂದ ನಮ್ಗೆ ಇಂಗ್ಲೀಷಲ್ಲಿ ಟೀಚ್ ಮಾಡ್ತಾ ಇದ್ದಾರೆ, ಅವರು ಇಂಗ್ಲೀಷ್ ಟೀಚರ್ ಸಿಕ್ಕಿದ್ದಾರೆ. ಬಟ್ ಈ ವರ್ಷದಿಂದ ಎಲ್ಲ ಇನ್ನೂ ಒಳ್ಳೆಯದು ಇಂಗ್ಲೀಷ್ ಟೀಚರ್ಸ್ ತರಿಸ್ತಾ ಇದ್ದಾರೆ. ಕಂಪೇರ್ ಟು ಅದರ್ ಯೂನಿವರ್ಸಿಟೀಸ್ ನೀವು ನೋಡ್ಕೊಳ್ಬೇಕು, ಎಲ್ಲಿ ರಷ್ಯನ್ ಓದಿಸ್ತಾ ಇದ್ದಾರೆ, ಎಲ್ಲಿ ಇಂಗ್ಲೀಷಿಂದ ಓದಿಸ್ತಾ ಇದ್ದಾರೆ ಅಂತ ನೀವು ನೋಡ್ಕೊಳ್ಬೇಕು. ಬರೀ ರಷ್ಯನ್ ಆಮೇಲೆ ಫಸ್ಟ್ 3 ಇಯರ್ಸ್ ನಿಮ್ಗೆ ಇಂಗ್ಲೀಷ್ ಅಂತಾರೆ, ಆಮೇಲೆ 3 ಇಯರ್ಸ್ ರಷ್ಯನ್ ಎಲ್ಲ ಆಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ಫಸ್ಟ್ ಇಲ್ಲಿ ಟೋಟಲ್ 6 ಇಯರ್ಸ್ ಕೋರ್ಸ್ ಇದು, 5 ಇಯರ್ಸ್ 8 ಮಂತ್ಸು 6 ಇಯರ್ಸ್ ಇಟ್ಕೊಳ್ಳಿ ನೀವು. 6 ಇಯರ್ಸಲ್ಲಿ ಫಸ್ಟ್ 3 ಇಯರ್ಸು ನಿಮಗೆ ಇಂಗ್ಲೀಷಲ್ಲೇ ಇರುತ್ತೆ, ಎಲ್ಲ ಲ್ಯಾಂಗ್ವೇಜ್ ಕೋರ್ಸ್ ಇರುತ್ತೆ ನಿಮಗೆ, ರಷ್ಯನ್ದು, ಲ್ಯಾಟಿನ್ದು, ಪ್ಲಸ್ ಅನಾಟಮಿ ಇರುತ್ತೆ, ಪ್ಲಸ್ ಬಯೋಕೆಮಿಸ್ಟ್ರಿ ಇರುತ್ತೆ ನಿಮಗೆ. ಇನ್ನೂ 2-3 ಸಬ್ಜೆಕ್ಟ್ಸ್ ಇರುತ್ತೆ, ಬೇಸಿಕ್ ಫಿಸಿಕ್ಸು, ಮ್ಯಾಥ್ಸ್, ಕೆಮಿಸ್ಟ್ರಿ ಇದೆಲ್ಲ ಇರುತ್ತೆ ಸಬ್ಜೆಕ್ಟ್ಸ್ಗಳು. ನಮಗಿತ್ತು ಇದು ಫಸ್ಟ್ ಸೆಮ್ಮಲ್ಲಿ ಮುಗೀತು. ಇವಾಗ ಸೆಕೆಂಡ್ ಸೆಮ್ಮಲ್ಲಿ ಕೋರ್ ಸಬ್ಜೆಕ್ಟ್ಸ್ ಅನಾಟಮಿ, ಹಿಸ್ಟಾಲಜಿ, ಬಯೋಕೆಮಿಸ್ಟ್ರಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಪ್ಲಸ್ 2 ಲ್ಯಾಂಗ್ವೇಜ್ ಹಾಕಿದ್ದಾರೆ, ರಷ್ಯನ್ ಪ್ಲಸ್ ಲ್ಯಾಟಿನ್ ಲ್ಯಾಂಗ್ವೇಜು. ಇವಾಗ ನೆಕ್ಸ್ಟು ಏನು ಮಾಡಬೇಕಂದ್ರೆ ನೀವು ಇದು ಲ್ಯಾಂಗ್ವೇಜ್ ಇಶ್ಯೂ ನೀವು ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು ಲೋಕಲಿ ಹುಡುಗರು ಇರ್ತಾರೆ ಯೂನಿವರ್ಸಿಟಿಯಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ, ಯೂಟ್ಯೂಬಲ್ಲಿ, ಇನ್ಸ್ಟಾಲ್ಲಿ ಎಲ್ಲ ಹಾಕಿರ್ತಾರೆ. ಹೋಗಿ ಅವ್ರ ಹತ್ರ ಕ್ವೈರಿ ಮಾಡ್ಕೊಳ್ಬೇಕು. ಬಟ್ ಅವರು ಕನ್ವಿನ್ಸ್ ಮಾಡಿಬಿಡ್ತಾರೆ ನೀವು ಅವ್ರ ಥ್ರೂನೇ ಅಡ್ಮಿಷನ್ ತೊಗೊಳ್ಳಿ ಅಂತ. ಇದನ್ನು ಕೂಡ ನೀವು ಹುಷಾರಾಗಿರಬೇಕು. ಆಮೇಲೆ ಪಕ್ಕ ನೋಡ್ಕೊಳ್ಬೇಕು, ಇವ್ರು ಯಾರು ಜೆನ್ಯೂನ ನಂಬೋಕ್ಕಾಗತ್ತಾ, ಇವ್ರು ಯಾರು ನಾರ್ತ್ ಈಸ್ಟೋನಾ ಇಲ್ಲ ಸೌತ್ ಅವರ, ಇವ್ರು ಯಾರ್ಯಾರು ಏನಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕಪ್ಪ. ಅರ್ಥ ಆಯಿತಾ? ಸುಮ್ಮನೆ ಯಾರೋ ಹೇಳ್ರಂತ ಹೋಗಬಾರ್ದು, ಜೆನ್ಯೂನಿಂದ ಹೋಗಬೇಕು. ಆಯಿತಾ? ನೆಕ್ಸ್ಟ್ ಬಂದು ನಿಮಗೆ 4th ಪಾಯಿಂಟ್ ಏನಂದರೆ, ನೀವು ಮೈಂಡಿಂದ ಪ್ರಿಪೇರ್ ಆಗಿದ್ದೀರಾ. ಅಲ್ಲಿ ರಷ್ಯಾದಲ್ಲಿ ನಾನಿರೋ ಜಾಗದಲ್ಲಿ -10 ಹೋಗ್ತಾ ಇದೆ ಇವಾಗ. ತುಂಬ ಚಳಿ ಅಂದರೆ ಕೈ ತೆಗೆದ್ರೆ ಆಚೆ ಕಡೆ ಕೋಲ್ಡ್ ಆಗಿಬಿಡುತ್ತೆ, ಹಂಗೆ ನಿಮಗೆ ತಳಿಯೋಕ್ಕಾಗಲ್ಲ. ಇದೆಲ್ಲ ನೋಡ್ಕೊಳ್ಬೇಕು ನೀವು ಮೈಂಡು ನಿಮ್ಮದು ರೆಡಿ ಹಿಡ್ಕೊಂಡಿರಬೇಕು. ನಿಮ್ಮ ಕಾನ್ಫಿಡೆನ್ಸು ಹೈ ಇರಬೇಕು. ಅಲ್ಲಿ ನಿಮಗೆ ಲೋನ್ಲಿನೆಸ್ ಜಾಸ್ತಿ ಇರುತ್ತೆ, ನಿಮಗೆ ಹೋಮ್ ಸಿಕ್ನೆಸ್ ಬಂದುಬಿಡುತ್ತೆ. ಅಪ್ಪ ಅಮ್ಮ ತುಂಬ ನೆನ್ಪು ಬರ್ತಾ ಇರ್ತಾರೆ, ಫ್ರೆಂಡ್ಸ್ ತುಂಬ ನೆನ್ಪು ಬರ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ರಿಗ್ರೆಟ್ ಆಗ್ತಾ ಇರುತ್ತೆ, ಏನಕ್ಕೆ ನಾನು ಸರಿಯಾಗಿ ಗೊತ್ತಿಲ್ಲ, ನೀಟಾಗಿ ಕ್ರ್ಯಾಕ್ ಮಾಡ್ಕೊಳ್ಬೇಕಾಗಿತ್ತಲ್ಲ, ಇದೆಲ್ಲ ನಂಗೆ ಆಗಲ್ಲ, ಗಿವ್ ಅಪ್ ಮಾಡಿಬಿಡೋಣ ಅಂತಲೂ ಬರುತ್ತೆ. ಈ ಥರ ಎಲ್ಲ ನಿಮಗೆ ಮೈಂಡಲ್ಲಿದ್ದರೆ ನೀವು ಸ್ಟ್ರಾಂಗ್ ಇಲ್ಲ ಅಂದರೆ ಹೋಗಲೇಬೇಡಿ. ಅರ್ಥ ಆಯ್ತಾ? ಬಟ್ ಚಾನ್ಸ್ ತೊಗೊಂಡು ಹೋದ್ರು ಕೂಡ ಒಂದು ವಿತಿನ್ 1 ಮಂತ್ 2 ಮಂತ್ ನಿಮಗೆಲ್ಲ ಅಲ್ಲಿ ಎನ್ವಿರಾನ್ಮೆಂಟ್ ಎಲ್ಲ ಸೂಟ್ ಆಗಿ ಚೆನ್ನಾಗಿ ಇಗ್ಬಿಡ್ತೀರಾ ಅಂದರೆ ಒಳ್ಳೆಯದು. ಇದೇ ಥರ ಕೆಲವು ಹುಡುಗರು ಇಗ್ಬಿಟ್ಟಿದ್ದಾರೆ, ಹುಡುಗಿರು ಇದ್ದಾರೆ, ತುಂಬ ಹೋಮ್ ಸಿಕ್ನೆಸ್ ಆಗುತ್ತೆ, ಆಮೇಲೆ ಚೆನ್ನಾಗಿ ಇದ್ಬಿಡ್ತಾರೆ. ಆಯ್ತಾಯ್ತಾ? ತುಂಬ ಸಿಕ್ಕಾಪಟ್ಟೆ ಅಪ್ಪ ಅಮ್ಮಗೆ ಬಿಟ್ಟೇ ಇರಲಿಲ್ಲ, ಆಗೋದೇ ಇಲ್ಲ, ಅದು ಇದು ಅಂದರೆ ಹೋಗಲೇಬೇಡಿ ನೀವು. ಇಲ್ಲೇ ಇನ್ನೊಂದು ವರ್ಷ ಕೊಟ್ಟು ಆ್ಯಸ್ ಪರ್ ಮೀ ಕೊಟ್ಟು ಇಲ್ಲೇ ನೀವು ಟ್ರೈ ಮಾಡಿ, MBBSಗೆ ಇಲ್ಲೇ ಟ್ರೈ ಮಾಡಿ. ಅರ್ಥ ಆಯ್ತಾ?